ಬಹಳ ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ಇದು. ಸಮುದ್ರದ ತೀರದಲ್ಲಿ ನೆಲೆಸಿದ್ದ ಒಂದು ಚಿಕ್ಕ ಹಳ್ಳಿ ಇತ್ತು. ಆ ಹಳ್ಳಿಯ ಹೆಸರು ಚಂದನಪುರ. ಆ ಹಳ್ಳಿ ಅಷ್ಟು ಬಡವಾಗಿತ್ತು ಎಂದರೆ ಅಲ್ಲಿನ ಜನರು ದಿನಕ್ಕೆ ಒಂದೇ ಬಾರಿ ಊಟ ಮಾಡುವುದಕ್ಕೂ ಬಹಳ ಕಷ್ಟಪಡುವ ಸ್ಥಿತಿ ಇತ್ತು. ಹಳ್ಳಿಯ ಹೆಚ್ಚಿನವರು ಕೃಷಿ ಮತ್ತು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ತಮ್ಮ ಜೀವನ ಸಾಗಿಸುತ್ತಿದ್ದರು. ಅದೇ ಹಳ್ಳಿಯಲ್ಲಿ ಶಿವರಾಮ ಎಂಬ ಒಬ್ಬನು ವಾಸಿಸುತ್ತಿದ್ದನು. ಅವನು ಪ್ರಾಮಾಣಿಕನೂ ಬಡವನೂ ಆಗಿದ್ದರೂ ತುಂಬ ಪರಿಶ್ರಮಿ ಮೀನುಗಾರನಾಗಿದ್ದನು. ಶಿವರಾಮನ ಬಳಿ ದೊಡ್ಡ ದೋಣಿ ಇರಲಿಲ್ಲ, ಒಳ್ಳೆಯ ಬಲೆ ಕೂಡ ಇರಲಿಲ್ಲ. ಅವನ ದೋಣಿ ಹಳೆಯ ಮರದ ತುಂಡುಗಳಿಂದ ಮಾಡಲ್ಪಟ್ಟಿದ್ದು ಪ್ರತಿಯೊಂದು ಅಲೆಯಲು ತೂಗಾಡುತ್ತಿತ್ತು. ಅವನ ಗುಡಿಸಲು ಮನೆಯಲ್ಲಿ ಅವನ ಅಸ್ವಸ್ಥ ತಾಯಿ ಮತ್ತು ಒಂದು ಹಳೆಯ ಬಲೆ ಮಾತ್ರ ಇತ್ತು. ಅಮ್ಮ, ನಾನು ಮೀನು ಹಿಡಿಯಲು ಹೋಗುತ್ತಿದ್ದೇನೆ. ಇಂದು ದೊಡ್ಡ ಮೀನುಗಳು ಸಿಕ್ಕರೆ ಅವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಒಂದು ಹೊಸ ಬಲೆ ಖರೀದಿಸುತ್ತೇನೆ. ಆಗ ಇನ್ನೂ ಚೆನ್ನಾಗಿ ಮೀನು ಹಿಡಿಯಬಹುದು. ಈ ಬಲೆ ಈಗ ತುಂಬಾ ಹಳೆಯದಾಗಿದೆ, ಹಲವೆಡೆ ಹರಿದು ಹೋಗಿದೆ. ಅದರ ರಂಧ್ರಗಳಿಂದ ಹಲವಾರು ಬಾರಿ ಮೀನುಗಳು ತಪ್ಪಿಸಿಕೊಂಡು ಹೋಗ್ತವೆ. ಇಷ್ಟು ಕಷ್ಟಪಟ್ಟರೂ ಕೈಗೆ ಏನೂ ಸಿಗುವುದಿಲ್ಲ. ಅದಕ್ಕೆ ತಾಯಿ ಹೇಳಿದಳು, ಸರಿ ಮಗನೇ, ನಿನಗೆ ಹೇಗೆ ಸರಿ ಎನಿಸುತ್ತದೆ ಹಾಗೆ ಮಾಡು. ದೇವರು ಇಂದಾದರೂ ನಿನ್ನ ಬಲೆಗೆ ಒಳ್ಳೆಯ ಮೀನುಗಳನ್ನು ಕೊಡಲಿ. ಹೊಸ ಬಲೆ ಕೊಳ್ಳುವಷ್ಟು ಸಂಪಾದನೆ ಆಗಲಿ. ದೇವರ ಮೇಲೆ ನಂಬಿಕೆ ಇಡು ಮಗನೇ. ಪರಿಶ್ರಮ ಮಾಡುವವನನ್ನು ದೇವರು ಎಂದಿಗೂ ಕೈಬಿಡುವುದಿಲ್ಲ. ಮುಂದಿನ ಬೆಳಿಗ್ಗೆ ಶಿವರಾಮ ನದಿಗೆ ಮೀನು ಹಿಡಿಯಲು ಇಳಿದನು. ಆಕಾಶ ಸಂಪೂರ್ಣ ಸ್ವಚ್ಛವಾಗಿತ್ತು, ಆದರೆ ನದಿ ಅಸಾಮಾನ್ಯವಾಗಿ ನಿಶ್ಶಬ್ದವಾಗಿತ್ತು. ಶಿವರಾಮ ಬಲೆ ಎಸೆದನು. ಒಮ್ಮೆ, 2 ಬಾರಿ, 3 ಬಾರಿ, ಆದರೂ ಬಲೆ ಖಾಲಿ. ಅಯ್ಯೋ ದೇವರೇ, ಇಂದು ಒಂದೇ ಒಂದು ಮೀನು ಕೂಡ ಸಿಕ್ಕಿಲ್ಲ. ಇಂದು ದೊಡ್ಡ ಮೀನುಗಳು ಸಿಕ್ಕರೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಹೊಸ ಬಲೆ ಖರೀದಿಸಬೇಕೆಂದು ತುಂಬಾ ನಿರೀಕ್ಷೆಯಿಂದ ಬಂದಿದ್ದೆ. ಆದರೆ ಇಷ್ಟರಲ್ಲೂ ಒಂದು ಮೀನು ಕೂಡ ಸಿಕ್ಕಿಲ್ಲ. ಏನಾದರೂ ಇರಲಿ, ಮತ್ತೊಮ್ಮೆ ಪ್ರಯತ್ನಿಸುತ್ತೇನೆ. ಈ ಬಾರಿ ಅವನ ಬಲೆಗೆ ಕೆಲವು ಸಣ್ಣ ಮೀನುಗಳು ಮಾತ್ರ ಸಿಕ್ಕವು. ಇಷ್ಟು ಪ್ರಯತ್ನ ಮಾಡಿದರೂ ಇಷ್ಟೇನಾ? ಅದು ಇಷ್ಟು ಸಣ್ಣ ಮೀನುಗಳು. ಇವುಗಳನ್ನ ಮಾರಿದರೆ 2 ಹೊತ್ತಿನ ಊಟಕ್ಕೆ ಬೇಕಾದ ಸಾಮಾನು ಮಾತ್ರ ಸಿಗಬಹುದು. ಮತ್ತೆ ಇಂದು ನಿರಾಶೆಯಿಂದ ಮನೆಗೆ ಹಿಂತಿರುಗಬೇಕಾ? ದೇವರೇ, ಇನ್ನೆಷ್ಟು ಪರೀಕ್ಷೆ ಮಾಡುತ್ತೀಯಾ? ಅಷ್ಟರಲ್ಲಿ ಹಳ್ಳಿಯ ಇನ್ನೊಬ್ಬ ವ್ಯಕ್ತಿ ಅಲ್ಲಿ ಬಂದು ನಿಂತನು. ಅವನ ಹೆಸರು ಗೋಪಾಲ. ಅವನು ನಗುತ್ತಾ ಹೇಳಿದನು, ಅಯ್ಯೋ ಶಿವರಾಮ, ನಮ್ಮ ಹಳ್ಳಿಯಲ್ಲಿ ಬೆಳಗ್ಗೆ ಮೊದಲಿಗೆ ಎದ್ದು ಮೀನು ಹಿಡಿಯಲು ಹೋಗೋದು ನೀನೇ. ಆದರೂ ಇಷ್ಟು ಸಣ್ಣ ಮೀನುಗಳೇ ಸಿಗ್ತವೆ. ಮಾರುಕಟ್ಟೆಗೆ ಹೋಗಿ ಇವುಗಳನ್ನು ಮಾರಲು ಹೋದರೆ ಜನ ನಿನ್ನ ಮೇಲೆ ನಗುತ್ತಾರೆ. ಇಷ್ಟು ಮೀನುಗಳನ್ನು ನಾವು ಮನೆಯಲ್ಲೇ 1 ಹೊತ್ತಿನ ಊಟದಲ್ಲಿ ತಿನ್ನಿಬಿಡ್ತೇವೆ. ಶಿವರಾಮ ಶಾಂತವಾಗಿ ಉತ್ತರಿಸಿದನು. ಏನು ಮಾಡಲಿ ಗೋಪಾಲ ಅಣ್ಣ, ನನ್ನ ಭಾಗ್ಯದಲ್ಲಿ ಇರುವಷ್ಟು ಪ್ರತಿದಿನ ಸಿಗುತ್ತದೆ. ದೊಡ್ಡ ಮೀನುಗಳು ನನ್ನ ಅದೃಷ್ಟದಲ್ಲಿ ಇದ್ದರೆ ಅವು ಕೂಡ ಸಿಗುತ್ತವೆ. ಈಗಿಗೆ ಇವುಗಳಿಂದಲೇ ಬದುಕನ್ನು ಸಾಗಿಸಬೇಕು. ಇವುಗಳನ್ನು ಮಾರಾಟ ಮಾಡಿ ಸಿಗುವಷ್ಟು ಹಣವನ್ನು ದೇವರ ಇಚ್ಛೆಯೆಂದು ಒಪ್ಪಿಕೊಳ್ಳುತ್ತೇನೆ. ಗೋಪಾಲ ಮತ್ತೆ ನಗುತ್ತಾ ಹೇಳಿದನು, ದೊಡ್ಡ ಮೀನುಗಳು ಬರಬೇಕಾದ್ರೆ ಮೊದಲು ನಿನ್ನ ಬಲೆ ಒಳ್ಳೆಯದಾಗಿರಬೇಕು. ಎಲ್ಲೆಲ್ಲೂ ಹರಿದು ಹೋಗಿದೆ. ಹೊಸ ಬಲೆ ಯಾಕೆ ಕೊಳ್ಳುವುದಿಲ್ಲ? ಇಷ್ಟು ರಂಧ್ರಗಳಿವೆ. ನೀನೇ ತಪ್ಪಾಗಿ ಇದರಲ್ಲಿ ಸಿಕ್ಕಿಕೊಂಡರೂ ಸುಲಭವಾಗಿ ಹೊರಬರಬಹುದು. ಅವರ ಜೊತೆಯಲ್ಲಿದ್ದ ಮತ್ತೊಬ್ಬನು ಹೇಳಿದನು, ಬಿಡಿ ಬಿಡಿ, ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲಿ ನಿಲ್ಲಿಸಿದ್ರೆ ಈ ಸಣ್ಣ ಮೀನುಗಳು ಬಲೆಯಿಂದ ಜಾರಿ ಹೋಗುತ್ತವೆ. ಶಿವರಾಮ ಏನೂ ಮಾತಾಡಲಿಲ್ಲ. ಮೌನವಾಗಿ ಅಲ್ಲಿಂದ ಹೊರಟು ಹೋದನು. ಮಾರುಕಟ್ಟೆಯಲ್ಲಿ ಅವನು ಆ ಮೀನುಗಳನ್ನು ಬಹಳ ಕಷ್ಟಪಟ್ಟು ಮಾರಾಟ ಮಾಡಿದ್ದನು. ಆದರೆ ಎಂದಿನಂತೆ ಹಣ ಬಹಳ ಕಡಿಮೆ ಸಿಕ್ಕಿತು. ಮನೆಗೆ ಬಂದಾಗ ತಾಯಿ ಕೇಳಿದಳು, ಶಿವರಾಮ, ಬಂದೆಯಾ ಮಗನೇ? ಇಂದಿನ ದಿನ ಹೇಗಿತ್ತು? ನೀನು ಖರೀದಿಸಬೇಕೆಂದಿದ್ದ ಹೊಸ ಬಲೆ ಎಲ್ಲಿದೆ?
ಅವನು ನಿರಾಸೆಯಿಂದ ಹೇಳಿದನು. ಅಮ್ಮ, ಇಂದು ಕೂಡ ಸಣ್ಣ ಮೀನುಗಳೇ ಸಿಕ್ಕವು. ನನ್ನ ಬಳಿ ಹೊಸ ಬಲೆ ಇದ್ದಿದ್ದರೆ ದೊಡ್ಡ ಮೀನುಗಳು ಸಿಕ್ತವು. ಅವನ್ನು ಉತ್ತಮ ಬೆಲೆಗೆ ಮಾರಾಟ ಮಾಡಬಹುದಿತ್ತು. ಆಗ ನಮಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ಇಂದು ಬಹಳ ಕಡಿಮೆ ಬೆಲೆಗೆ ಮಾರಬೇಕಾಯಿತು. ತಾಯಿ ಸಮಾಧಾನಪಡಿಸಿದಳು. ನಿರಾಶೆಯಾಗ್ಬೇಡ ಮಗನೇ, ಧೈರ್ಯ ಕಳೆಕೊಳ್ಬೇಡ. ದೇವರ ಮನೆಗೆ ತಡವಾಗಬಹುದು, ಆದರೆ ಅನ್ಯಾಯವಾಗುವುದಿಲ್ಲ. ದೇವರು ಖಂಡಿತ ನಿನಗೆ ಸಹಾಯ ಮಾಡ್ತಾರೆ. ನಮ್ಮ ಬಳಿ ಇರುವಷ್ಟು ಸಾಕು, ಅದರಿಂದಲೇ ಬದುಕನ್ನು ಸಾಗಿಸೋಣ. ಹೌದು ಅಮ್ಮ, ಒಮ್ಮೆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ ಎಂಬ ಆಶೆಯಿಂದಲೇ ನಾನು ಹೋರಾಟವನ್ನು ನಿಲ್ಲಿಸಿಲ್ಲ. ಮುಂದಿನ ಬೆಳಿಗ್ಗೆ ಹವಾಮಾನ ತುಂಬಾ ಕೆಟ್ಟಿತು. ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದವು. ಶಿವರಾಮ ತನ್ನ ಹಳೆಯ ಹರಿದ ಬಲೆಯನ್ನ ತೆಗೆದುಕೊಂಡು ಮತ್ತೆ ಮೀನು ಹಿಡಿಯಲು ಹೊರಟನು. ಆ ದಿನ ದೊಡ್ಡ ಮೀನುಗಳಿಗಾಗಿ ಅವನು ನದಿಯ ಒಳಗೆ ಬಹಳ ದೂರ ಹೋಗಿದ್ದನು. ಹವಾಮಾನ ಇನ್ನೂ ಕೆಟ್ಟಾಗುತ್ತಿತ್ತು, ಆದರೆ ಅವನಿಗೆ ಅದರ ಚಿಂತೆ ಇರಲಿಲ್ಲ. ಖಾಲಿ ಕೈಯಿಂದ ಮನೆಗೆ ಹಿಂತಿರುಗಿದರೆ ಜೀವನ ಸಾಗಿಸುವುದು ಕಷ್ಟವಾಗುತ್ತದೆ ಎಂಬುದು ಅವನಿಗೆ ಗೊತ್ತಿತ್ತು. ಇನ್ನೂ ಒಂದು ಮೀನು ಕೂಡ ಸಿಕ್ಕಿಲ್ಲ. ನಾನು ನದಿಯೊಳಗೆ ತುಂಬಾ ದೂರ ಬಂದಿದ್ದೇನೆ. ಬೇಗ ಕೆಲವು ಒಳ್ಳೆಯ ಮೀನುಗಳು ಸಿಕ್ಕರೆ ಮನೆಗೆ ಹಿಂತಿರುಗ್ತೇನೆ. ಹವಾಮಾನವು ಇನ್ನಷ್ಟು ಕೆಟ್ಟುತ್ತಿದೆ. ಅಷ್ಟರಲ್ಲಿ ಬಲೆ ತುಂಬಾ ಭಾರವಾಗಿರುವಂತೆ ಅನುಭವವಾಯಿತು. ಅಯ್ಯೋ, ಬಲೆಗೇನೋ ದೊಡ್ಡದು ಸಿಕ್ಕಿದಂತಿದೆ. ತುಂಬಾ ಭಾರವಾಗಿದೆ. ಎಳೆಯು ಶಿವರಾಮ, ಎಳೆಯು. ಇಂದು ದೇವರು ನನ್ನ ಪ್ರಾರ್ಥನೆ ಕೇಳಿದಂತಿದೆ. ಬಹುಶಃ ದೊಡ್ಡ ಮೀನು ಇರಬಹುದು. ಬಲೆಯನ್ನ ಹೊರತೆಗೆದಾಗ ಅವನ ಕಣ್ಣುಗಳು ವಿಸ್ಮಯದಿಂದ ತುಂಬಿದವು. ಅಯ್ಯೋ, ಇಷ್ಟು ದೊಡ್ಡ ಮೀನು, ಇಷ್ಟು ಸುಂದರವಾದ ಮೀನು ನಾನು ಎಂದೂ ನೋಡಿಲ್ಲ. ಇದನ್ನು ಮಾರುಕಟ್ಟೆಯಲ್ಲಿ ಮಾರಿದರೆ ತುಂಬಾ ಹಣ ಸಿಗಬಹುದು. ಅಷ್ಟರಲ್ಲಿ ಆ ಮೀನು ಮಾತಾಡಿತು. ಓ ದಯಾಳು ಮಾನವನೇ, ದಯವಿಟ್ಟು ನನ್ನನ್ನು ಬಿಡು. ನನ್ನನ್ನು ಕೊಲ್ಲಬೇಡ. ನನ್ನ ಮೇಲೆ ಕರುಣೆ ತೋರು. ನನ್ನನ್ನು ಬಿಡುಗಡೆ ಮಾಡು. ಅದರ ಬದಲು ನೀನು ಏನ್ ಬೇಕಾದ್ರೂ ಕೇಳು, ನಾನು ನಿನ್ಗೆ ಕೊಡ್ತೇನೆ. ಇದೇನ ಅದ್ಭುತ! ನನ್ನ ಮುಂದೆ ಇರುವ ಮೀನು ಮಾತನಾಡುತ್ತಿದೆ. ದೇವರೇ, ಇದು ಯಾವ ಲೀಲೆ! ಮೀನು ಹೇಳಿತು, ಹೌದು, ನಾನು ಮಾತನಾಡಬಲ್ಲೆ. ನಾನು ಈ ನದಿಯಲ್ಲಿ ವಾಸಿಸುವ ಒಂದು ಮಾಯಾ ಮೀನು. ದಯವಿಟ್ಟು ನನ್ನನ್ನು ಬಿಡು. ನನ್ನನ್ನು ಕೊಲ್ಲಬೇಡ. ಭಯಪಡಬೇಡ, ನಾನು ನಿನ್ನನ್ನು ಕೊಲ್ಲುವುದಿಲ್ಲ. ಯಾರಿಗಾದರೂ ನೋವು ಕೊಟ್ಟು ನಾನು ಮನೆ ನಡೆಸುವುದಿಲ್ಲ. ನಾನು ಒಬ್ಬ ಬಡವ ಮೀನುಗಾರ. ಅನಿವಾರ್ಯವಾಗಿ ಮೀನು ಹಿಡಿದು ಜೀವನ ಸಾಗಿಸಬೇಕಾಗಿದೆ. ಬೇರೆ ಮಾರ್ಗವಿಲ್ಲದೆ ಇದನ್ನು ಮಾಡಬೇಕಾಗಿದೆ. ಸರಿ, ಬಾ, ಈಗಲೇ ನಿನ್ನನ್ನು ಬಿಡುಗಡೆ ಮಾಡುತ್ತೇನೆ. ನೀನು ನಿಜವಾಗಿಯೂ ಒಳ್ಳೆಯ ಹೃದಯದ ಮಾನವ. ನನ್ನ ಪ್ರಾಣ ಉಳಿಸಿ ನನಗೆ ತುಂಬ ದೊಡ್ಡ ಉಪಕಾರ ಮಾಡಿದ್ದೀಯ. ಓ ಮಾನವನೇ, ನನ್ನ ಜೀವವನ್ನು ಉಳಿಸಿದ ಪ್ರತಿಯಾಗಿ ನಿನ್ನ ಯಾವ ಇಚ್ಛೆಯಿದ್ದರೂ ಹೇಳು. ನಿನ್ನ ಪ್ರತಿಯೊಂದು ಆಸೆಯನ್ನೂ ನಾನು ನೆರವೇರಿಸಬಹುದು. ಹೇಳು, ನಿನಗೇನು ಬೇಕು? ಓ ಮಾಯಾ ಮೀನೆ, ನನಗೆ ನಿನ್ನಿಂದ ಏನೂ ಬೇಡ. ನಾನು ನಿನ್ನ ಪ್ರಾಣ ಉಳಿಸಿದ್ದು ಏನಾದರೂ ಪಡೆಯಬೇಕೆಂದು ಅಲ್ಲ. ನಾನು ಬಡವನೇ ಸರಿ, ಆದರೆ ಯಾರಿಗಾದರೂ ತಿಳಿದುಕೊಂಡೇ ನೋವು ಕೊಡುವಷ್ಟು ಕ್ರೂರನಲ್ಲ. ಸರಿ, ಈಗ ನಾನು ಹೋಗುತ್ತೇನೆ. ಶಿವರಾಮ ಖಾಲಿ ಕೈಯಲ್ಲಿ ಮನೆಗೆ ಹಿಂತಿರುಗಿದನು. ಅವನ ತಾಯಿ ಕೇಳಿದಳು, ಶಿವರಾಮ ಮಗನೇ, ಇಂದು ನಿನ್ನ ಬಲೆ ಖಾಲಿ ಯಾಕೆ? ಒಂದೇ ಒಂದು ಮೀನು ಕೂಡ ಸಿಕ್ಕಿಲ್ಲವೇ? ಶಿವರಾಮ ಆ ಮಾಯಾ ಮೀನಿನ ಬಗ್ಗೆ ನಡೆದದ್ದನ್ನೆಲ್ಲ ತಾಯಿಗೆ ವಿವರವಾಗಿ ಹೇಳಿದನು. ತಾಯಿ ಸಂತೋಷದಿಂದ ಹೇಳಿದಳು, ನೀನು ಬಹಳ ಒಳ್ಳೆಯ ಕೆಲಸ ಮಾಡಿದೀಯ ಮಗನೇ. ಆ ಮೀನನ್ನು ಬಿಡುವ ಮೂಲಕ ಒಳ್ಳೆಯ ಮನುಷ್ಯನಾಗಿರುವ ನಿನ್ನ ಕರ್ತವ್ಯವನ್ನು ನೆರವೇರಿಸಿದ್ದೀಯ. ಏನೂ ಆಗಿಲ್ಲ ಮಗನೇ. ಇಂದು ಮೀನುಗಳು ಸಿಕ್ಕಿಲ್ಲ ಅಂದ್ರೆ ಏನು? ಇದಲ್ಲಿಯೂ ದೇವರ ಯಾವುದೋ ಇಚ್ಛೆ ಇರಬಹುದು. ಶಿವರಾಮ ದುಃಖದಿಂದ ಹೇಳಿದನು. ಆದರೆ ಅಮ್ಮ, ಇಂದು ಮನೆಯಲ್ಲಿ ಊಟಕ್ಕೆ ಬೇಕಾದ ಧಾನ್ಯವೂ ಇಲ್ಲ. ಕೆಲವು ಮೀನುಗಳು ಸಿಕ್ಕಿದ್ರೆ ನಾವು ಹಸಿವಿನಿಂದ ಇರಬೇಕಾಗಿರಲಿಲ್ಲ.
ಏನೂ ಆಗೋದಿಲ್ಲ ಮಗನೇ, ಕೇವಲ 1 ದಿನದ ಮಾತು. ನಾಳೆ ಹವಾಮಾನ ಸರಿಯಾಗ್ತದೆ. ನಾಳೆ ಹೋಗಿ ಮೀನುಗಳನ್ನು ಹಿಡಿದು ತಂದುಬಿಡು. ನನ್ನ ಬಗ್ಗೆ ಚಿಂತಿಸಬೇಡ. 1 ದಿನ ಊಟ ಮಾಡದಿದ್ದರೂ ನನಗೆ ಏನೂ ಆಗೋದಿಲ್ಲ. ಹೋಗು, ಸ್ವಲ್ಪ ವಿಶ್ರಾಂತಿ ಮಾಡು. ತುಂಬಾ ದಣಿದಿರುವೆ. ಶಿವರಾಮ ತನ್ನ ಕೊಠಡಿಗೆ ಹೋಗುತ್ತಿದ್ದಂತೆ ಅಲ್ಲಿ ತುಂಬಾ ಧಾನ್ಯ ಮತ್ತು ಆಹಾರ ಸಾಮಗ್ರಿಗಳು ರಾಶಿಯಾಗಿ ಇರುವುದನ್ನು ನೋಡಿ ಆಶ್ಚರ್ಯಗೊಂಡನು. ಇಷ್ಟು ಧಾನ್ಯ ಎಲ್ಲಿಂದ ಬಂತು? ಅಮ್ಮ ಬೇಗ ಬನ್ನಿ. ಅಮ್ಮ ನೋಡಿ, ಇಷ್ಟು ಆಹಾರ ಸಾಮಗ್ರಿಗಳು ಎಲ್ಲಿಂದ ಬಂದವು? ಯಾರಾದರೂ ನಮಗೆ ಕೊಟ್ಟು ಹೋದರಾ? ಆದರೆ ನಮಗೆ ಯಾರು ಉಚಿತವಾಗಿ ಯಾಕೆ ಕೊಡುತ್ತಾರೆ? ಯಾರೂ ಕೊಡಲಿಲ್ಲ ಮಗನೇ. ಆದರೆ ಇದು ಎಲ್ಲಿಂದ ಬಂದಿತೆಂಬುದು ನನಗೆ ಅರ್ಥವಾಗಿದೆ. ಇದು ಅದೇ ಮಾಯಾ ಮೀನಿನ ಅದ್ಭುತ. ನೀನು ಅದರಿಂದ ಏನೂ ಕೇಳಲಿಲ್ಲ. ಆದರೆ ನಿನ್ನ ಒಳ್ಳೆಯತನಕ್ಕೆ ಪ್ರತಿಯಾಗಿ ಅದು ನಮಗೆ ಇದನ್ನು ಕೊಟ್ಟಿದೆ. ಹೌದು ಅಮ್ಮ, ನೀನು ಸರಿಯಾಗಿ ಹೇಳಿದ್ಯಾ. ಇದು ಅದೇ ಮಾಯಾ ಮೀನಿನ ಚಮತ್ಕಾರ. ಈಗ ನನಗೆ ಎಲ್ಲವೂ ಅರ್ಥವಾಗಿದೆ. ಬಾ ಮಗನೇ, ನಿನಗಾಗಿ ಒಳ್ಳೆಯ ಊಟವನ್ನು ತಯಾರಿಸುತ್ತೇನೆ. ನೋಡಿದ್ಯಾ, ದೇವರು ಏನು ಮಾಡಿದರೂ ಒಳ್ಳೆಯದಕ್ಕಾಗಿಯೇ ಮಾಡುತ್ತಾರೆ. ಶಿವರಾಮನ ತಾಯಿ ರುಚಿಯಾದ ಊಟವನ್ನು ತಯಾರಿಸಿದಳು. ಅನೇಕ ದಿನಗಳ ನಂತರ ತಾಯಿ ಮಗ ಇಬ್ಬರೂ ಸೇರಿ ಸವಿಯಾದ ಭೋಜನವನ್ನು ಆಸ್ವಾದಿಸಿದರು. ಮುಂದಿನ ಬೆಳಿಗ್ಗೆ ಶಿವರಾಮ ಮತ್ತೆ ನದಿಗೆ ಮೀನು ಹಿಡಿಯಲು ಹೋದನು. ಅಷ್ಟರಲ್ಲಿ ಆ ಮಾಯಾ ಮೀನು ಮತ್ತೆ ಅವನ ಮುಂದೆ ಕಾಣಿಸಿಕೊಂಡಿತು. ಅಯ್ಯೋ ಮಾಯಾ ಮೀನೆ, ನೀನಾ? ನಿನಗೆ ತುಂಬಾ ಧನ್ಯವಾದಗಳು. ನಿನ್ನ ಹಬ್ಬದ ಬಿಮ್ಮ ನಿನ್ನೆ ನಾವು ಅನೇಕ ವರ್ಷಗಳ ನಂತರ ಸರಿಯಾದ ಊಟ ಮಾಡಿದೆವು. ನಿನ್ನ ಈ ಉಪಕಾರವನ್ನು ನಾನು ಜೀವಮಾನದಲ್ಲಿ ಮರೆಯುವುದಿಲ್ಲ. ಮೀನು ಹೇಳಿತು, ನೀನು ನನಗೆ ಜೀವದಾನ ನೀಡಿದ್ದೀಯ ಶಿವರಾಮ. ಆದರೆ ನಿನ್ನಿಂದ ಏನನ್ನೂ ಕೇಳಲಿಲ್ಲ. ನಿನ್ನ ಮನಸ್ಸಿನಲ್ಲಿ ಯಾವ ಲೋಭವೂ ಇರಲಿಲ್ಲ. ಅದಕ್ಕಾಗಿಯೇ ನಾನು ನಿನಗಾಗಿ ಇದನ್ನು ಮಾಡಿದೆ. ಆದರೆ ಇಂದು ಮತ್ತೆ ಮೀನು ಹಿಡಿಯಲು ಯಾಕೆ ಬಂದಿರುವೆ? ಈಗ ನಿನ್ನ ಬಳಿ ತಿನ್ನಲು ಸಾಕಷ್ಟು ಧಾನ್ಯವಿದೆ. ನೀನು ಮಾಡಿದ ಉಪಕಾರಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಆದರೆ ನಾನು ಪರಿಶ್ರಮ ಮಾಡುವುದನ್ನು ಬಿಡಲು ಸಾಧ್ಯವಿಲ್ಲ. ನನ್ನ ಬಳಿ ಬೇರೆ ಮಾರ್ಗವಿಲ್ಲ. ಅದಕ್ಕಾಗಿ ಮೀನು ಹಿಡಿದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕು. ನನ್ನದೇ ಸ್ವಂತ ಜಮೀನು ಇದ್ದರೆ ನಾನು ಈ ಕೆಲಸವನ್ನು ಎಂದಿಗೂ ಮಾಡುತ್ತಿರಲಿಲ್ಲ. ಅನಿವಾರ್ಯವಾಗಿ ಇದನ್ನು ಮಾಡುತ್ತಿದ್ದೇನೆ. ಕೆಲಸ ಯಾವುದೇ ಇರಲಿ, ಪರಿಶ್ರಮವನ್ನು ನಾನು ಎಂದಿಗೂ ಬಿಡುವುದಿಲ್ಲ. ಸರಿ ಮಾಯಾ ಮೀನೆ, ಈಗ ನಾನು ಹೋಗುತ್ತೇನೆ. ನೀನು ಜಾಗ್ರತೆಯಿಂದಿರು. ಸಂಜೆಯ ವೇಳೆಗೆ ಮೀನುಗಳನ್ನು ಮಾರಾಟ ಮಾಡಿ ಶಿವರಾಮ ಮನೆಗೆ ಹಿಂತಿರುಗಿದನು. ತನ್ನ ಕೊಠಡಿಯಲ್ಲಿ ತುಂಬಾ ಹಣ ರಾಶಿಯಾಗಿರುವುದನ್ನು ನೋಡಿ ಅವನು ಬೆಚ್ಚಿಬಿದ್ದನು. ಅಷ್ಟರಲ್ಲಿ ಅವನ ತಾಯಿಯೂ ಒಳಗೆ ಬಂದಳು. ಅಮ್ಮ, ಇಂದು ಮತ್ತೆ ಇಷ್ಟು ಹಣ. ನನಗೆ ಅರ್ಥವಾಯಿತು. ಈ ಹಣವನ್ನು ಆ ಮಾಯಾ ಮೀನು ನನಗೆ ಏಕೆ ಕೊಟ್ಟಿದೆ ಎಂಬುದು ಈಗ ತಿಳಿಯಿತು. ನಾನು ನನ್ನದೇ ಜಮೀನು ಖರೀದಿಸಿ ಮೀನು ಹಿಡಿಯುವ ಕೆಲಸವನ್ನು ಬಿಟ್ಟು ಕೃಷಿ ಮಾಡಲಿ ಎಂಬುದಕ್ಕಾಗಿ ಕೊಟ್ಟಿದೆ. ತಾಯಿ ಸಂತೋಷದಿಂದ ಹೇಳಿದಳು, ಮಗನೇ, ಆ ಮಾಯಾ ಮೀನಿನ ದೊಡ್ಡ ಉಪಕಾರ ಇದು. ಅದು ನೀನು ನಿನ್ನದೇ ಜಮೀನು ಖರೀದಿಸಿ ಕೃಷಿ ಮಾಡಬೇಕು ಎಂದು ಬಯಸಿದರೆ ನೀನು ಖಂಡಿತ ಹಾಗೆ ಮಾಡಬೇಕು. ದೇವರೇ, ನಿಮಗೆ ಧನ್ಯವಾದ ಹೇಳಲು ಶಬ್ದವೇ ಸಾಲದು. ಈಗ ಎಲ್ಲವೂ ಸರಿಯಾಗುತ್ತದೆ. ನಮ್ಮ ಬಡತನ ಶಾಶ್ವತವಾಗಿ ದೂರವಾಗುತ್ತದೆ. ಹೌದು ಅಮ್ಮ, ನಾನು ಹಾಗೆಯೇ ಮಾಡುತ್ತೇನೆ. ನನ್ನದೇ ಜಮೀನಿನಲ್ಲಿ ಮನಸಾರೆ ಪರಿಶ್ರಮ ಮಾಡುತ್ತೇನೆ. ಎಲ್ಲವನ್ನೂ ಸರಿಪಡಿಸುತ್ತೇನೆ. ಶೀಘ್ರದಲ್ಲೇ ಶಿವರಾಮ ತನ್ನದೇ ಜಮೀನು ಖರೀದಿಸಿ ಅದರಲ್ಲಿ ಕೃಷಿ ಆರಂಭಿಸಿದನು. ಶಿವರಾಮನ ಬಗ್ಗೆ ಈ ವಿಷಯ ಹಳ್ಳಿಯ ಎಲ್ಲರಿಗೂ ತಿಳಿದಾಗ
ಎಲ್ಲರೂ ಆಶ್ಚರ್ಯಚಕಿತರಾದರು. ಪ್ರತಿಯೊಬ್ಬರೂ ಅವನ ಬಗ್ಗೆ ಬೇರೆ ಬೇರೆ ಮಾತುಗಳನ್ನು ಆಡಲು ಆರಂಭಿಸಿದರು. ಅಯ್ಯೋ, ನಾವೇ ನಮ್ಮ ಕಣ್ಣಾರೆ ನೋಡಿದ್ದೇವೆ. ನಿನ್ನೆವರೆಗೂ ಅವನ ಬಳಿ ಒಂದು ಹೊಸ ಬಲೆ ಕೊಳ್ಳಲು ಸಹ ಹಣ ಇರಲಿಲ್ಲ. ಆದರೆ ಈಗ ಏಕಾಏಕಿ ಇಷ್ಟು ದೊಡ್ಡ ಜಮೀನು ಖರೀದಿಸಿದ್ದಾನೆ. ಈ ವಿಷಯ ನನಗೆ ಅರ್ಥವಾಗ್ತಿಲ್ಲ. ಸರಿಯೇ ಹೇಳಿದ್ಯಪ್ಪ, ನಮಗೂ ನಂಬಿಕೆ ಆಗ್ತಿಲ್ಲ. ಕೆಲವೇ ದಿನಗಳಲ್ಲಿ ಅವನು ಎಲ್ಲಿ ಇತ್ತು, ಈಗ ಎಲ್ಲಿ ತಲುಪಿದಾನೆ ನೋಡಿ. ಈ ಸುದ್ದಿ ಹಳ್ಳಿಯ ಅತ್ಯಂತ ಶ್ರೀಮಂತನಾದ ಕರೀಮಚಂದನ ಕಿವಿಗೂ ತಲುಪಿತು. ಅವನು ತುಂಬಾ ಲೋಭಿ ಸ್ವಭಾವದ ವ್ಯಕ್ತಿಯಾಗಿದ್ದನು. ಹೌದೇ? ಇತ್ತೀಚೆಗೆ ಈ ಬಡವರ ಕೈಗೆ ಏಕಾಏಕಿ ಇಷ್ಟು ಹಣ ಹೇಗೆ ಬರುತ್ತದೆ? ವಿಚಾರವನ್ನು ಪತ್ತೆ ಹಚ್ಚಿ, ಇಲ್ಲವಾದರೆ ಆ ಶಿವರಾಮನನ್ನು ನಮ್ಮ ಹವೇಳಿಗೆ ಕರೆದುಕೊಂಡು ಬನ್ನಿ. ಅವರ ಬಾಯಿಂದಲೇ ಸತ್ಯವನ್ನು ಹೇಳಿಸಿಕೊಳ್ಳೋಣ. ಸರಿ ಸೇಠ್ ಜಿ, ಇಂದೇ ಅವನನ್ನು ನಿಮ್ಮ ಮುಂದೆ ಹಾಜರು ಮಾಡುತ್ತೇನೆ. ಸಂಜೆ ಹೊತ್ತಿಗೆ ಶಿವರಾಮನನ್ನು ಕರೀಂಚಂದನ ಮುಂದೆ ಕರೆತಂದರು. ಸೇಠ್ಜಿ, ಏನಾಯಿತು? ನನ್ನನ್ನು ಏಕಾಏಕಿ ಯಾಕೆ ಕರೆಸಿದ್ದೀರಿ? ಅಯ್ಯೋ, ನಿನ್ನ ಬಳಿ ತುಂಬ ಹಣ ಬಂದಿದೆ ಅಂತ ಕೇಳಿದ್ದೇವೆ. ಸ್ವಂತ ಜಮೀನು ಕೂಡ ಖರೀದಿಸಿದ್ದೀಯಂತೆ. ನಮಗೂ ಹೇಳು, ಇಷ್ಟು ಹಣ ಎಲ್ಲಿಂದ ಬಂತು? ಶಿವರಾಮ ಶಾಂತವಾಗಿ ಉತ್ತರಿಸಿದನು. ಸೇಠ್ ಜಿ, ಅದೇನೂ ವಿಶೇಷವಲ್ಲ. ಅದು ನನ್ನ ವೈಯಕ್ತಿಕ ವಿಷಯ. ನಿಮಗೆ ಅದರಲ್ಲಿ ತಲೆ ಹಾಕುವ ಅಗತ್ಯವಿಲ್ಲ. ನಾನು ಹೋಗುತ್ತೇನೆ. ಹಾಗೇನಾ? ಹೀಗೆ ಕೇಳಿದರೆ ಹೇಳುವುದಿಲ್ಲವೇ? ಇಲ್ಲಿ ನೀನು ನನ್ನ ಇಚ್ಛೆಯಿಂದಲೇ ಬಂದಿರುವೆ. ಹೋಗುವುದು ನನ್ನ ಇಚ್ಛೆಯಿಂದಲೇ. ನೇರವಾಗಿ ಸತ್ಯ ಹೇಳು. ಇಲ್ಲವಾದರೆ ಇದೇ ಕ್ಷಣದಲ್ಲಿ ನಿನ್ನನ್ನು ಕೊಂದು ಹಾಕುತ್ತೇನೆ. ಯಾರಿಗೂ ಸುಳಿವು ಸಿಗುವುದಿಲ್ಲ. ಒಮ್ಮೆ ಯೋಚಿಸು, ನಿನ್ನಿಲ್ಲದೆ ನಿನ್ನ ವೃದ್ಧ ತಾಯಿಯ ಪರಿಸ್ಥಿತಿ ಏನು ಆಗುತ್ತದೆ? ಆದ್ದರಿಂದ ಈಗಲೇ ಸತ್ಯ ಹೇಳು. ಇಲ್ಲವಾದರೆ ನಿನ್ನ ಜೀವ ಉಳಿಯುವುದಿಲ್ಲ. ಶಿವರಾಮ ಮನದಲ್ಲಿ ಭಯಗೊಂಡನು. ಅಯ್ಯೋ ದೇವರೇ, ನಾನು ಏನು ಮಾಡಲಿ? ಸತ್ಯ ಹೇಳದಿದ್ದರೆ ಇವನು ನನ್ನನ್ನು ಕೊಲ್ಲುತ್ತಾನೆ. ನನ್ನ ತಾಯಿಗೆ ಏನಾಗುತ್ತದೆ? ಓ ಮಾಯಾ ಮೀನೆ, ನನ್ನನ್ನು ಕ್ಷಮಿಸು. ಇಷ್ಟಕ್ಕೂ ಇಚ್ಛೆಯಿಲ್ಲದೆ ಶಿವರಾಮ ಕರೀಮಚಂದನಿಗೆ ಆ ಮಾಯಾ ಮೀನಿನ ಬಗ್ಗೆ ನಡೆದದ್ದನ್ನೆಲ್ಲ ಸತ್ಯವಾಗಿ ಹೇಳಿಬಿಟ್ಟನು. ಅದೇ ಸಂಜೆ ಕರೀಮಚಂದ ಮತ್ತು ಅವನ ಸಹಾಯಕ ಚೀನು ಆ ಮೀನನ್ನು ಹಿಡಿಯಲು ಹೊರಟರು. ಚೀನು, ಬೇಗ ಮಾಡು. ಬಲೆಯನ್ನು ನೀರಿಗೆ ಎಸೆದು ಬಿಡು. ಯಾವ ಪರಿಸ್ಥಿತಿಯಲ್ಲಾದರೂ ಆ ಮಾಯಾ ಮೀನು ನನಗೆ ಬೇಕು. ಅದು ಸಿಕ್ಕರೆ ನಿನ್ನನ್ನೂ ಧನಿಕನನ್ನಾಗಿ ಮಾಡುತ್ತೇನೆ. ನೋಡಿ ಸೇಠ್ಜಿ, ಒಂದು ಬಾರಿಯಲ್ಲೇ ಆ ಮೀನನ್ನ ಹಿಡಿದು ತೋರಿಸ್ತೇನೆ. ಚೀನು ಬಲೆಯನ್ನ ನೀರಿಗೆ ಎಸೆದ ತಕ್ಷಣವೇ ಮೊದಲ ಪ್ರಯತ್ನದಲ್ಲಿಯೇ ಆ ಮಾಯಾ ಮೀನು ಅವನ ಬಲೆಗೆ ಸಿಕ್ಕಿತು. ನೋಡಿ ಸೇಠ್ಜಿ, ಒಂದೇ ಬಾರಿಗೆ ಹಿಡಿದು ಬಿಟ್ಟೆ. ವಾಹ್ ಚೀನು, ನೀನು ನಿಜವಾಗಿಯೂ ಅದ್ಭುತ ಮಾಡಿದ್ದೀಯಾ. ಅಷ್ಟರಲ್ಲಿ ಆ ಮೀನು ಬೇಡಿಕೊಂಡಿತು. ಓ ದಯಾಳು ಮಾನವರೇ, ದಯವಿಟ್ಟು ನನ್ನನ್ನು ಬಿಡಿ. ನನ್ನನ್ನು ಕೊಲ್ಲಬೇಡಿ. ನಾನು ನಿಮಗೆ ಏನು ಕೇಡು ಮಾಡಿದ್ದೇನೆ? ಹೌದು, ಬಿಡುತ್ತೇನೆ. ಆದರೆ ಮೊದಲು ನನಗೆ ತುಂಬಾ ಹಣ ಮತ್ತು ಬಂಗಾರ ಬೇಕು. ಇಂದುವರೆಗೆ ಯಾರೂ ನೋಡದಷ್ಟು. ನೀನು ಶಿವರಾಮನಿಗೆ ಕೊಟ್ಟದ್ದಕ್ಕಿಂತಲೂ ಹೆಚ್ಚಾಗಿ. ಇಲ್ಲವಾದರೆ ನಿನ್ನನ್ನು ಬಿಡುವುದಿಲ್ಲ. ಮೀನು ಗಂಭೀರವಾಗಿ ಹೇಳಿತು. ನೀವು ಇಬ್ಬರೂ ಲೋಭಿಗಳು. ಶಿವರಾಮನಿಗೆ ಅವನ ಒಳ್ಳೆಯತನದ ಫಲ ಸಿಕ್ಕಿತ್ತು. ಆದರೆ ನಿಮ್ಮಿಗೆ ನಿಮ್ಮ ಲೋಭದ ಫಲ ಸಿಗುತ್ತದೆ. ಅಷ್ಟರಲ್ಲಿ ಆಕಾಶದಲ್ಲಿ ಭಾರೀ ಮಿಂಚು ಗುಡುಗು ಆರಂಭವಾಯಿತು. ನದಿಯ ನೀರು ಭಯಾನಕ ಅಲೆಗಳಾಗಿ ಬದಲಾಯಿತು. ಭಾರೀ ಚಂಡಮಾರುತ ಉಂಟಾಗಿ ದೊಡ್ಡ ಬಂಡೆಗಳು ಅವರನ್ನು ತನ್ನೊಳಗೆಳೆದುಕೊಂಡಿತು. ಕರೀಮಚಂದ ಮತ್ತು ಚೀನು ತಮ್ಮ ಲೋಭದ ಕಾರಣದಿಂದಲೇ ಆ ಭೀಕರ ಅಲೆಗಳಲ್ಲಿ ಕೊಚ್ಚಿ ಹೋಗಿ ಪ್ರಾಣ ಕಳೆದುಕೊಂಡರು. ಈ ಕಥೆ ನಮಗೆ ಒಂದು ಮಹತ್ವದ ಪಾಠವನ್ನು ಹೇಳುತ್ತದೆ. ಒಳ್ಳೆಯ ಹೃದಯ ಮತ್ತು ದಯೆ ಇರುವ ವ್ಯಕ್ತಿಗೆ ಯಾವಾಗಲೂ ಒಳ್ಳೆಯದೇ ಸಂಭವಿಸುತ್ತದೆ. ಶಿವರಾಮನು ಯಾವುದೇ ಲಾಭದ ಆಸೆ ಇಲ್ಲದೆ ಮೀನನ್ನು ಬಿಡಿಸಿದನು. ಅದಕ್ಕಾಗಿ ಅವನಿಗೆ ಜೀವನದಲ್ಲಿ ಸಂತೋಷ ಮತ್ತು ಯಶಸ್ಸು ದೊರೆಯಿತು.
ಆದರೆ ಕರೀಮಚಂದ ಮತ್ತು ಚೀನು ಅವರ ಲೋಭ ಮತ್ತು ಸ್ವಾರ್ಥ ಕೊನೆಯಲ್ಲಿ ಅವರ ನಾಶಕ್ಕೆ ಕಾರಣವಾಯಿತು. ಆದ್ದರಿಂದ ನಾವು ಯಾವಾಗಲೂ ಸತ್ಯವಾಗಿರಬೇಕು, ಇತರರಿಗೆ ಸಹಾಯವಾಗಬೇಕು ಮತ್ತು ಲೋಭದಿಂದ ದೂರ ಇರಬೇಕು. ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನೂ ಇಂತಹ ಸುಂದರ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.